ದೂರದರ್ಶನ ಚಂದನ ವಾಹಿನಿಯ ಪ್ರಿಯ ವೀಕ್ಷಕರಿಗೆ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ. ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮವನ್ನು ತಾವೆಲ್ಲರೂ ವೀಕ್ಷಣೆ ಮಾಡ್ತಿದ್ರಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸುಸ್ವಾಗತವನ್ನು ಕೋರ್ತಾ, ಇವತ್ತು ವಿಶೇಷ ಅಂತಂದರೆ ನಮ್ಮ ಜೊತೆ ರುದ್ರೇಶ್ ಅವರ ಶಹನಾಯಿ. ಸುಲಭ ಅಲ್ಲ ವಾದ್ಯ ನುಡಿಸುವಂಥದ್ದು. ನಾನು ನೋಡ್ತಾ ಇದ್ದೀನಿ ನೀವು ಅದೆಷ್ಟು ನೀವು ಉಸಿರು ಕಟ್ಟಿ ಅದನ್ನು ನುಡಿಸುವಂಥದ್ದು. ಹೇಗನ್ಸುತ್ತೆ? ತುಂಬ ಖುಷಿಯಾಗುತ್ತೆ ಸರ್. ನಮ್ಮ ದೂರದರ್ಶನ ಚಾನಲ್ ಮತ್ತು ಚಂದನ ವಾಹಿನಿಯವರು ನಮಗೆ ಕೂಡ ಆಹ್ವಾನ ಮಾಡಿ ಈ ಒಂದು ಅವಕಾಶ ಮಾಡಿಕೊಟ್ಟಿರೋದಕ್ಕೆ ತುಂಬ ಚಿರಋಣಿಯಾಗಿದ್ದೀನಿ. ಸ್ಪೆಷಲಿ ಇದು ಗಾನಗರಡಿ ಕಾರ್ಯಕ್ರಮದಲ್ಲಿ ಆಹ್ವಾನ ಮಾಡಿದ್ದಕ್ಕೆ ನೀವು ಕೂಡ ತುಂಬ 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 ಹೃದಯದ ಅನಂತ ನಮಸ್ಕಾರಗಳು. ಸಾಕಷ್ಟು ನಮ್ಮ ಕಾರ್ಯಕ್ರಮದಲ್ಲೆಲ್ಲ ಜೊತೆಲಿ ನುಡಿಸಿದಿರಿ ನೀವು. ನಿಮ್ಮ ಬಗ್ಗೆ ನನಗೆ ವಿಶೇಷವಾದ ಗೌರವ ಏನಂದರೆ ತಾವು ದೇಶ ಸೇವೆ ಕೂಡ ಮಾಡಿದ್ರಿ. ಹೌದು ಸರ್, 20 ವರ್ಷ ಇಂಡಿಯನ್ ಏರ್ಫೋರ್ಸಲ್ಲಿ ಸೇವೆ ಮಾಡಿ ಲಾಸ್ಟ್ 2024 ಜನವರಿ ರಿಟೈರ್ ಆಗಿದ್ದೀನಿ ಸರ್. ನೀವು ನಮ್ಮ ಗಾನಗರಡಿ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಇವತ್ತು ವಾದ್ಯ ಸಹಕಾರ ಕೊಡ್ತಿರೋದಕ್ಕೆ ನಮಗೂ ಭಾಗ್ಯ. ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ ಎಂತೆಂಥ ಅದ್ಭುತವಾದಂಥ ಕಲಾವಿದರು ನಮ್ಮೊಂದಿಗಿದ್ದಾರೆ. ಅವರ ವಾದನವನ್ನು, ಅವರ ಸಂಗೀತ ಪ್ರತಿಭೆಯನ್ನು ನೋಡಿ ಅವ್ರನ್ನ ಪ್ರೋತ್ಸಾಹಿಸಿ ಇನ್ನಷ್ಟು ಹಾರೈಸಿ ಅಂತ ಕೇಳ್ತಾ, ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಮ್ಮೊಂದಿಗೆ ಹಾಡೋದಕ್ಕೆ ಬಂದಿರುವಂಥ ಕಲಾವಿದರ ಪರಿಚಯ ಮಾಡ್ಕೊಳ್ಳೋಣ. ಬನ್ನಿ ಸರ್, ತಮ್ಮ ಪರಿಚಯನ ನಮ್ಮ ವೀಕ್ಷಕರಿಗೆ ದಯಮಾಡಿ ಮಾಡಿಕೊಡಿ. ನನ್ನ ಹೆಸರು ನಂಜುಂಡಸ್ವಾಮಿ ಸರ್, ಯಳಂದೂರು ತಾಲೂಕು ಚಾಮರಾಜನಗರ ಜಿಲ್ಲೆಯಿಂದ ಬಂದಿದ್ದೀನಿ. ನಂಜುಂಡಸ್ವಾಮಿಯವರೇ, ಇವತ್ತು ನಮ್ಮ ವೀಕ್ಷಕರಿಗೋಸ್ಕರ ಯಾವ ಹಾಡನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ? ಹೆಂಗೆ ಕಳೆಯವಲ್ಲವ ಬಾಳನ್ನ ಶಿವ ಒಯ್ದ ಮುತ್ತೈದೆ ತನ ಅನ್ನೋ ಒಂದು ಗೀತೆ ಹಾಡ್ತೀನಿ. ಹಾಂ, ಬರದನು ಒಂಟಿತನ ಯಾಕೆ ಸೃಷ್ಟಿಸಿದ ಶಿವನನ್ನ, ಅಡೆಯಲ್ಲಿ ಬರದನು ಒಂಟಿತನ ಯಾಕೆ ಸೃಷ್ಟಿಸಿದ ಶಿವನನ್ನ, ಹೆಂಗೆ ಕಳಿಯಲ್ಲವ ಬಾಳನ ಶಿವ ವೈದ ಮುತ್ತೈದತನ.
ಪತಿಯನ್ನ ಯಾವ ಪಾಪನ ಮಾಡಿದನೋ ಯಮರಜವೈದ ಪತಿಯನ್ನ ನನ್ನದೇನಿದೆ ಇನ್ನಿಲ್ಲಿ ನಾವಲ್ಲವಲ್ಲೇ ಬದುಕನ್ನ ನನ್ನದೇನಿದೆ ಇನ್ನಿಲ್ಲಿ ನಾವಲ್ಲವಲ್ಲೇ ಬದುಕನ್ನ ನಾವಲ್ಲವಲ್ಲೇ ಬದುಕನ್ನ ನಾವಲ್ಲವಲ್ಲೇ ಬದುಕನ್ನ ಹೆಂಗೆ ಕಳಿಯಲ್ಲವ ಬಾಳಲ್ಲ ಶಿವ ವೈದ ಮೂತೈದತನ ಕನಸಿನೊಳಗ ದಿನ ಬರುತ್ತಾನ ಅವನ ಬಯಸಿ ಬೆಂದಾಯ್ತು ಮನ ಕನಸಿನೊಳಗ ದಿನ ಬರುತ್ತಾನ ಅವನ ಬಯಸಿ ಬೆಂದಾಯ್ತು ಮನ ಶಿವನಿನ್ನಗಿಲ್ಲಾಗೆ ಕರುಣ ಎನ್ನ ಬಾಳು ಕಣ್ಣೀರೇನ ಶಿವನಿನ್ನಗಿಲ್ಲಾಗೆ ಕರುಣ ಎನ್ನ ಬಾಳು ಕಣ್ಣೀರೇನ ಎನ್ನ ಬಾಳು ಕಣ್ಣೀರೇನ ಎನ್ನ ಬಾಳು ಕಣ್ಣೀರೇನ ಹೆಂಗೆ ಕಳಿಯಲ್ಲವ ಬಾಳನ ಶಿವ ವೈದ ಮೂತೈದತನ ಬಾಳು ಬರಿದಾಯ್ತು ಹಣೆಯಲ್ಲಿ ಕುಂಕುಮ ಹಳಿಸಾಯ್ತು ಎನ್ನ ಬಾಳು ಬರಿದಾಯ್ತು ಹಣೆಯಲ್ಲಿ ಕುಂಕುಮ ಹಳಿಸಾಯ್ತು ಕೊರಳಲ್ಲಿ ತಾಳಿಯ ತೆಗೆದಾಯ್ತು ನನ್ನ ದೈವ ನನ್ನ ಬಿಟ್ಟಾಯ್ತು ಕೊರಳಲ್ಲಿ ತಾಳಿಯ ತೆಗೆದಾಯ್ತು ಎನ್ನ ದೈವ ನನ್ನ ಬಿಟ್ಟಾಯ್ತು ನನ್ನ ದೈವ ನನ್ನ ಬಿಟ್ಟಾಯ್ತು ನನ್ನ ದೈವ ನನ್ನ ಬಿಟ್ಟಾಯ್ತು ಹೆಂಗೆ ಕಳಿಯಲ್ಲವ ಬಾಳನ ಶಿವ ವೈದ ಮೂತೈದತನ ಹೆಂಗೆ ಕಳಿಯಲ್ಲವ ಬಾಳನ ಶಿವ ವೈದ ಮೂತೈದತನ ಶಿವ ವೈದ ಮೂತೈದತನ ಆ ಶಿವ ವೈದ ಮೂತೈದತನ ಒಂದು ಹೆಣ್ಣು ಮಗಳು ಗಂಡನನ್ನು ಕಳ್ಕೊಂಡು ಪರಿತಪಿಸುವಂಥ ಒಂದು ಸನ್ನಿವೇಶವನ್ನು ಹಾಡಿನ ರೂಪದಲ್ಲಿ ಹಾಡಿದ್ರಿ. ಅದರ ಕಷ್ಟ ಅನುಭವಿಸ್ತವ್ರಿಗೆ ಗೊತ್ತು ಸರ್. ನಾವು ಹಾಡಲ್ಲಿ ಹೇಳ್ಬೋದು, ಆದರೆ ನೀವು ಅದನ್ನು ಅನುಭವಿಸಿ ಹಾಡಿದ್ರಿ, ಅದು ಭಾಳ ಚೆನ್ನಾಗಿ ಹಾಡಿದ್ರಿ ಕೂಡ. ಸಾಮಾನ್ಯವಾಗಿ ಎಷ್ಟೋ ಸರಿ ಮದುವೆ ಆಗಿ ಮಾರನೇ ದಿನಕ್ಕೆ ಎಷ್ಟೋ ಜನ ಗಂಡನ ಕಳ್ಕೊಂಡ್ಬಿಟ್ಟಿರ್ತಾರೆ. ಆ ಹೆಣ್ಮಕ್ಳು ನೋಡಿ, ಅದೇ ಗಂಡು ಮಕ್ಕಳು ಮನೆಯಲ್ಲಿ ಹೆಂಡತಿ ಏನಾದ್ರು ತೀರ್ಕೊಂಡ್ರೆ ಅದು ಮಾರನೇ ದಿನಕ್ಕೆ ಮದುವೆ ಮಾಡಿರ್ತಾರೆ, ಮಾರನೇ ದಿನಕ್ಕೆ ಮದುವೆ ಮಾಡಿರ್ತಾರೆ. ಇನ್ನೂ ಆಕೆ ಮಣ್ಣು ಮಾಡಿ ಒಂದು ತಿಂಗಳ ತಿಥಿನೂ ಮಾಡಿರಲ್ಲ, ಹೌದು. ಅಷ್ಟೊತ್ತಿಗಾಗಲೇ ಇನ್ನೊಂದು ಹೆಣ್ಣನ್ನು ನೋಡಿ ಮದುವೆ ಮಾಡಿರ್ತಾರೆ. ಈ ಸಮಾಜದಲ್ಲಿ ಎಂತೆಂಥದ್ದು ನಡೆಯುತ್ತಲ್ವ. ಆದರೆ ಅದೇ ಹೆಣ್ಣುಮಗಳಿಗೆ ಮದುವೆ ಮಾಡಿ ಹಸೆ ಮಣ್ಣಿನಲ್ಲಿ ಎಷ್ಟೋ ಜನ ತೀರ್ಕೊಂಡಿರುವಂಥ ಹೆಣ್ಮಕ್ಳಿಗೂ ಕೂಡ ಮದುವೆ ಮಾಡಬೇಕು ಅಂದರೆ ಹಿಂದು ಮುಂದೆ ನೋಡ್ತಾರೆ. ಈ ಸಮಾಜದಲ್ಲಿ ಅಂಥದ್ದು ನಡೀತಿದೆ.
ಬದಲಾವಣೆಗಳು ಕೆಲವು ಆಗಬೇಕು. ನಮ್ಮ ಧರ್ಮದಲ್ಲಿ ಭಾಳ ಒಳ್ಳೆಯದಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಮ್ಮ ಆಚಾರ ವಿಚಾರಗಳು ತುಂಬ ಚೆನ್ನಾಗಿದೆ. ಕೆಲವೊಂದು ಹೆಣ್ಮಕ್ಳಿಗೆ ಮಾತ್ರ ಅವ್ರನ್ನ ತುಂಬ ಕಟ್ಟಾಕಿ ಅವ್ರನ್ನ ಬಂಧಿಸ್ತಿದ್ದೀವೇನೋ ಅಂತ ಅನಿಸ್ಬಿಡುತ್ತೆ. ಆ ನೋವಿನ ಸಂಗತಿಯನ್ನು ಹಾಡಿನ ರೂಪದಲ್ಲಿ ಹಾಡಿದ್ರಿ, ಚೆನ್ನಾಗಿ ಹಾಡಿದ್ರಿ ಸರ್. ನಂಜುಂಡ ಸ್ವಾಮಿ ಮತ್ತೊಂದು ಗೀತೆಯನ್ನು ಕೇಳೋಣ ಅಂತ. ಯಾವ ಹಾಡನ್ನು? ತತ್ವಪದ ಹಾಡ್ತೀನಿ ಸರ್. ತತ್ವಪದ ಹಾಡ್ತೀರಿ. ಯಾವ ಹಾಡು? ಎನ್ನ ಗುರು ಎಂತ ದೊಡ್ಡವರು ಅನ್ನೋದನ್ನು ಗೊತ್ತಾಗ್ತದೆ. ಎನ್ನ ಗುರುವು ಎಂತ ದೊಡ್ಡವರು, ಹರಿಹರನೇ ಶಂಭೋ ತಮ್ಮ ಮಾರ್ಗವ ತೋರಿಕೊಟ್ಟವರು. ಓ ಎನ್ನ ಗುರುವು ಎಂತ ದೊಡ್ಡವರು, ಹರಿಹರನೇ ಶಂಭೋ ತಮ್ಮ ಮಾರ್ಗವ ತೋರಿಕೊಟ್ಟವರು. ಹೊತ್ತಿಗೊಂದು ದಾರಿ ಮಾಡಿ ತನ್ನ ಪಂಜರಕ್ಕೆ ಹೋಗುವಾಗ, ಹೊತ್ತಿಗೊಂದು ದಾರಿ ಮಾಡಿ ತನ್ನ ಪಂಜರಕ್ಕೆ ಹೋಗುವಾಗ, ಈ ಮೃತ್ಯು ಎಂಬುವ ಕಳ್ಳ ಬೇಕು ಕಾದು ಕೂತಾಯ್ತಲ್ಲೋ ತಮ್ಮಯ್ಯ. ಈ ಮೃತ್ಯು ಎಂಬುವ ಕಳ್ಳ ಬೇಕು ಕಾದು ಕೂತಾಯ್ತಲ್ಲೋ ತಮ್ಮಯ್ಯ. ಇದು ಮೋಸವಾಗಿ ಹೋಗುತ್ತೈತಲ್ಲೋ, ಈ ಭೂಮಿಗೆ ಬಂದು ವ್ಯರ್ಥವಾಗಿ ಸಾಯುತ್ತೈತಲ್ಲೋ. ಎಂತ ಗುರುವು ಎಂತ ದೊಡ್ಡವರು, ಹರಿಹರನೇ ಶಂಭೋ ತಮ್ಮ ಮಾರ್ಗವ ತೋರಿಕೊಟ್ಟವರು. ನಿಂದೈತೆ ಆ ಮಾರ್ಗದಲ್ಲಿ ಹಾರಿ ಬಂದದ್ದು ಕುಳಿತೈತೆ. 6 ಚಕ್ರ ಬಳಸಿ ನಿಂದೈತೆ ಆ ಮಾರ್ಗದಲ್ಲಿ ಹಾರಿ ಬಂದದ್ದು ಕುಳಿತೈತೆ. ಹೊತ್ತಿಗೊಂದು ದಾರಿ ಮಾಡಿ ತನ್ನ ಪಂಜರಕ್ಕೆ ಹೋಗುವಾಗ, ಹೊತ್ತಿಗೊಂದು ದಾರಿ ಮಾಡಿ ತನ್ನ ಪಂಜರಕ್ಕೆ ಹೋಗುವಾಗ, ಈ ಮೃತ್ಯು ಎಂಬುವ ಕಳ್ಳ ಬೆಕ್ಕು ಕಾದು ಕುಂತಾಯ್ತಲ್ಲೋ ತಮ್ಮಯ್ಯ. ಇದು ಮೋಸವಾಗಿ ಹೋಗುತ್ತಾಯ್ತಲ್ಲೋ, ಈ ಭೂಮಿಗೆ ಬಂದು ವ್ಯರ್ಥವಾಗಿ ಸಾಯುತ್ತಾಯ್ತಲ್ಲೋ. ಇದು ಮೋಸವಾಗಿ ಹೋಗುತ್ತಾಯ್ತಲ್ಲೋ, ಈ ಭೂಮಿಗೆ ಬಂದು ವ್ಯರ್ಥವಾಗಿ ಸಾಯುತ್ತಾಯ್ತಲ್ಲೋ. ಎಂತ ಗುರುವು ಎಂತ ದೊಡ್ಡವರು, ಹರಿಹರನೇ ಶಂಭೋ ತಮ್ಮ ಮಾರ್ಗವ ತೋರಿಕೊಟ್ಟವರು. ಅವರು ತಮ್ಮ ಮಾರ್ಗವ ತೋರಿಕೊಟ್ಟವರು. ಜನಪದದಲ್ಲಿ ಮನುಷ್ಯ ಹುಟ್ಟಿದಾಗಿಂದ ಮನುಷ್ಯನ ಸಾವಿನವರೆಗೂ ಪ್ರತಿ ಹಂತದಲ್ಲೂ ಪ್ರತಿ ಸಂದರ್ಭದಲ್ಲೂ ಪದ ಕಟ್ಟುವಂಥ
ಜಾಣ್ಮೆ ಜನಪದರಿಗಿದೆ. ಅದರಲ್ಲೂ ಸಾವಿನ ಸಂದರ್ಭದಲ್ಲಿ ಹಾಡುವಂಥ ತತ್ವಪದಗಳು, ಬದುಕನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ತತ್ವಪದಗಳು ಭಾಳ ಸಹಕಾರಿಯಾಗಿವೆ. ಅಂಥ ತತ್ವಪದಗಳನ್ನು ಇವತ್ತು ನಮ್ಮೊಂದಿಗೆ ಹಾಡಿದ್ರು, ಭಾಳ ಸೊಗಸಾಗಿ ಹಾಡಿದ್ರಿ ಈ ತತ್ವಪದವನ್ನು. ನಂಜುಂಡ ಸ್ವಾಮಿಯರೇ, ನಿಮ್ಮ ಬತ್ತಳಿಕೆಯಲ್ಲಿ ಭಾಳಷ್ಟು ತತ್ವಪದಗಳು, ಲಾವಣಿಗಳು ಇದೆ, ಅದ್ಭುತವಾಗಿದೆ ಹಾಡುಗಳು. ಅಂದರೆ ನಮ್ಮಲ್ಲಿ ನಾವು ನಮ್ಮ ಟೀಮ್ ನುಡಿಸ್ತೀವಲ್ಲ ಸರ್, ನಾವು ಅದ್ರಲ್ಲಿ ನಮ್ಗೆ ಗೊತ್ತಿರುತ್ತೆ. ಅಂದರೆ ಇಲ್ಲಿ ಹೇಳಿದ ತಕ್ಷಣ ನುಡಿಸ್ತಾರಲ್ಲ, ಅದು ನಮಗೆ ತುಂಬ ಖುಷಿ ಆಗ್ತದೆ. ನಮ್ಮವ್ರಿಗೂ ಪರಿಚಯನೇ ಇಲ್ಲ, ನೋಡಿ ಎಷ್ಟು ಅದ್ಭುತವಾಗಿ ನುಡಿಸ್ತಾರೆ, ನಮಗೂ ಖುಷಿ ಆಗುತ್ತೆ ಹಾಡಲಿಕ್ಕೆ. ಸಂಗೀತಕ್ಕೆ ಅದರದ್ದೇ ಆದ ಒಂದು ಲೆಕ್ಕಾಚಾರ ಇರುತ್ತಲ್ವ, ಸ್ವರ, ಸ್ಥಾನ, ತಾಳ ಅದೆಲ್ಲ ಇರುತ್ತಲ್ವ. ಹಾಗಾಗಿ ನೀವು ಹಾಡಿದ ತಕ್ಷಣವೇ ಅವರು ಒಳ್ಳೆ ಅನುಭವರು. ಈಗಾಗಲೇ ಸುಮಾರು ಒಂದು 700-800 ಹಾಡಿಗೆ ನುಡಿಸಿರ್ಬೋದು ಗಾನಗರಡಿನಲ್ಲಿ. ಚರಣೆ ನಾಡಿಲ್ಲ, ಅವರು ಅವರೇ ತಗೋತಾರಲ್ಲ, ಅದು ನಂಗೆ ಖುಷಿ ಆದ್ದು. ತುಂಬ ಚೆನ್ನಾಗಿ ಒಳ್ಳೆ ಕಲಾವಿದರು ಇದ್ದಾರೆ, ಅವ್ರ ಬಗ್ಗೆ ನೀವು ಒಳ್ಳೆ ಪ್ರಶಂಸೆ ಹೇಳಿದ್ರಿ. ಮೋಹಾದ ಹೆಂಡತಿ ತೀರಿದ ಬಳಿಕ ಮಾವಾನ ಮನೆಯ ಹಂಗಿನ್ಯಾಕೋ, ಸಾವು ನೋವಿಗೆ ಸಾರದ ಬೀಗನ ಮಾತಿನ ಹಂಗೊಂದ್ಯನಗ್ಯಾಕೋ, ಮಾತಿನ ಹಂಗೊಂದ್ಯನಗ್ಯಾಕೋ. ಮೋಹಾದ ಹೆಂಡತಿ ತೀರಿದ ಬಳಿಕ ಮಾವಾನ ಮನೆಯ ಹಂಗಿನ್ಯಾಕೋ, ಮೋಹಾದ ಹೆಂಡತಿ ತೀರಿದ ಬಳಿಕ ಮಾವಾನ ಮನೆಯ ಹಂಗಿನ್ಯಾಕೋ, ಸಾವು ನೋವಿಗೆ ಸಾರದ ಬೀಗನ ಮಾತಿನ ಹಂಗೊಂದ್ಯನಗ್ಯಾಕೋ, ಮಾತಿನ ಹಂಗೊಂದ್ಯನಗ್ಯಾಕೋ. ಮೋಹಾದ ಹೆಂಡತಿ ತೀರಿದ ಬಳಿಕ ಮಾವಾನ ಮನೆಯ ಹಂಗಿನ್ಯಾಕೋ. ವನದಿ ಸೋಂಕಿ ತನ್ನ ಮೈಯೊಳು ತಾಕಿ ಬಂಡೆದ್ದು ಹೋಗುವುದು ಭಯವ್ಯಾಕೋ, ಕಂಡವನದಿ ಸೋಂಕಿ ತನ್ನ ಮೈಯೊಳು ತಾಕಿ ಬಂಡೆದ್ದು ಹೋಗುವುದು ಭಯವ್ಯಾಕೋ, ಮಂಡಲ ನಾಡಿಗೆ ಪಿಂಡದ ಕೂಡಿಗೆ ಮಂಡಲ ನಾಡಿಗೆ ಪಿಂಡದ ಗೂಡಿಗೆ ಚಂಡತನದಿ ಚೆರಿಸ್ಯಾಡುವುದ್ಯಾಕೋ, ಮೋಹಾದ ಮೋಹಾದ ಹೆಂಡತಿ ತೀರಿದ ಬಳಿಕ ಮಾವಾನ ಮನೆಯ ಹಂಗಿನ್ಯಾಕೋ.
ಗೋಳಕ್ಕೆ ಬಂದು ನಿಂತಾನ್ಯಾಕೋ ತಂದೆ ಗುರು ಗೋವಿಂದನ ಸೇವಕ ಕುಂದಗೋಳಕ್ಕೆ ಬಂದು ನಿಂತಾನ್ಯಾಕೋ ಬಂದೂರ ಶಿಶುನಾಳಾಧೀಶನ ದಯದಿಂದ ಬಂದೂರ ಶಿಶುನಾಳಾಧೀಶನ ದಯದಿಂದ ಬಂದೂರ ಶಿಶುನಾಳಾಧೀಶನ ದಯದಿಂದ ಇಂದಿಗೆ ವಿಷಯಾದ ವ್ಯಸನಗಳ್ಯಾಕೋ ಮೋಹಾದ 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 ಹೆಂಡತಿ ತೀರಿದ ಬಳಿಕ ಮಾವಾನ ಮನೆಯ ಹಂಗಿನ್ಯಾಕೋ ಸಾವು ನೋವಿಗೆ ಸಾರದ ಬಿಗನ ಸಾವು ನೋವಿಗೆ ಸಾರದ ಬಿಗನ ಮಾತಿನ ಹಂಗೊಂದ್ಯನಗ್ಯಾಕೋ ಮಾತಿನ ಹಂಗೊಂದ್ಯನಗ್ಯಾಕೋ ಮೋಹಾದ ಹೆಂಡತಿ ತೀರಿದ ಬಳಿಕ ಮಾವಾನ ಮನೆಯ ಹಂಗಿನ್ಯಾಕೋ ಸಾವು ನೋವಿಗೆ ಸಾರದ ಬಿಗನ ಮಾತಿನ ಹಂಗೊಂದ್ಯನಗ್ಯಾಕೋ ಮಾತಿನ ಹಂಗೊಂದ್ಯನಗ್ಯಾಕೋ ಮಾತಿನ ಹಂಗೊಂದ್ಯನಗ್ಯಾಕೋ ಮಾತಿನ ಹಂಗೊಂದ್ಯನಗ್ಯಾಕೋ. ಸಂತ ಶಿಶುನಾಳ್ ಶರೀಫರ ಹಾಡುಗಳು ಅಂದರೆ ಅಷ್ಟು ಅದ್ಭುತವಾಗಿರುತ್ತೆ. ಅದರ ಜೊತೆಗೆ ಇವತ್ತು ಈ ಹಾಡಿನೊಂದಿಗೆ ಶಹನಾಯಿ ವಾದ್ಯ ಇನ್ನಷ್ಟು ಆ ಹಾಡಿಗೆ ಬೇರೆ ರೀತಿಯಾದ ಒಂದು ಅರ್ಥ ಕಲ್ಪಿಸ್ಕೊಡೋ ರೀತಿಯಲ್ಲಿತ್ತು. ಧನ್ಯವಾದಗಳು. ಮತ್ತು ನೀವು ಕೂಡ ಎಲ್ಲ ಅದ್ಭುತವಾಗಿ ನುಡಿಸಿದ್ರಿ. ನೀವು ಮಾಮೂಲಿ ನೋಡಿ ಹೊಸ ನೀರು ಬಂದು ಹಳೆ ನೀರು ಕೊಚ್ಕೊಂಡೋಯ್ತು ಅನ್ಬಾರ್ದಲ್ಲ, ಹೌದಲ್ಲ? ಹೊಸ ನೀರು ಬಂದು ಹಳೆ ನೀರು ಕೊಚ್ಕೊಂಡೋಯ್ತು ಅನ್ಬಾರ್ದಲ್ಲ. ಆದರೆ ನೀವೆಲ್ಲರೂ ಚೆನ್ನಾಗಿ ನುಡಿಸಿದ್ರಿ, ನೀವೆಲ್ಲರೂ ನಮ್ಮ ಜೊತೆಲಿ ಇದ್ದೀರಿ, ಅದ್ಭುತವಾಗಿ ವಾದ್ಯ ಸಹಕಾರ ಕೊಟ್ಟಿದ್ರಿ. ಧನ್ಯವಾದಗಳು ನಿಮಗೂ ಕೂಡ. ಪ್ರಿಯ ವೀಕ್ಷಕರೇ, ತಾವು ನೋಡ್ತಾ ಇದ್ರಿ ಗಾನಗರಡಿ. ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮವನ್ನು, ಅಪರೂಪದ ಹಾಡುಗಳು, ಅಪರೂಪದ ಕಲಾವಿದರುಗಳನ್ನು ಒಳಗೊಂಡಂಥ ಈ ಕಾರ್ಯಕ್ರಮ ತಾವು ಪ್ರೋತ್ಸಾಹಿಸಿ ಆನಂದಿಸ್ತಾ ಇದ್ರಿ ಮತ್ತು ನಮ್ಮನ್ನು ಬೆನ್ತಟ್ತಾ ಇದ್ರಿ. ಇವತ್ತಿನ ಈ ಸಂಚಿಕೆನ ಮುಗಿಸೋ ಹೊತ್ತು ನಮ್ಮೊಂದಿಗೆ ದೂರದ ಚಾಮರಾಜನಗರದ ಒಂದು ಮದ್ದೂರು ಅನ್ನೋ ಒಂದು ಊರಿನಿಂದ ಬಂದು ಸೊಗಸಾಗಿ ಹಾಡಿದಂಥ ಶ್ರೀಯುತ ನಂಜುಂಡಸ್ವಾಮಿಯವರಿಗೆ ಎಲ್ಲರ ಪರವಾಗಿ, ವಾಹಿನಿ ಪರವಾಗಿ ಅನಂತ ಧನ್ಯವಾದಗಳು. ಹಾಗೂ ಅಷ್ಟೇ ಅದ್ಭುತವಾದಂಥ ವಾದ್ಯ ಸಹಕಾರ ಕೊಟ್ಟಂಥ ಎಲ್ಲ ವಾದ್ಯ ವೃಂದದ ಗೆಳೆಯರಿಗೂ ಕೂಡ ಅನಂತ ಧನ್ಯವಾದಗಳು. ಮುಂದಿನ